ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ಎದ್ದು ಕರಾಗ್ರಿ ವಸತಿ ಲಕ್ಷ್ಮಿ ಎಲ್ಲ ಹೇಳಿಬಿಟ್ಟು ನಿಮಗೂ ನಿಮ್ಮ ಕುಟುಂಬಕ್ಕೂ ನನಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅದಾದಮೇಲೆ ಎಲ್ಲಿ ನನ್ನ ಸೂರ್ಯ ಅಂತ ಹುಡ್ಕೊಂಡು ಹೋದೆ. ಇಲ್ಲಿದ್ದಾನೆ. ಗುಡ್ ಮಾರ್ನಿಂಗ್ ಸೂರ್ಯ. ಮೋಡದಲ್ಲಿ ಮರೆ ಆಗಿಬಿಟ್ಟಿದ್ದಾನೆ ಕಣ್ರಿ. ಮಳೆ ಅಂದರೆ ಮಳೆ ಚೆನ್ನೈಯಲ್ಲಿ. ಸರಿ, ಒಳಗಡೆ ಬಂದು ಬೆಡ್ಶೀಟ್ನೆಲ್ಲ ರೋಲಿ ಪೋಲಿ ಮಾಡಿ ಎತ್ತಿಟ್ಬಿಟ್ಟು ಡಸ್ಟ್ ಹೊಡೆದು ಬೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಮಾಡಿ ಅದಾದ ನಂತರ ಪಟ ಅಂತ ಬ್ರಷ್ ಮಾಡ್ಕೊಂಬಂದು ಮುಖ ಎಲ್ಲ ಒರೆಸಿ ನೆನ್ನೆದು ಅನ್ನ ಮಿಕ್ಕಿತ್ತು. ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಪಾರಿವಾಳಗೆ ಕಾಗೆಗೆ ಎಲ್ಲ ಹಾಕಿದೆ. ಯಾಕಂದರೆ ಇವತ್ತು ನಾವು ಅನ್ನ ಊಟ ಮಾಡೋದಿಲ್ಲ. ಇವತ್ತು ಉತ್ವಾನ ಏಕಾದಶಿ. ಅದಕ್ಕಾಗೆ ಒಂದು ಕಡೆಯಿಂದ ಕಸ ಗುಡಿಸಿ ನೆಲ ಒರೆಸಿ ಹೊರಗಡೆ ಬಂದು ನೀರು ಹಾಕಿ ತಳಿ ರಂಗೋಲಿ ಎಲ್ಲ ಮಾಡಿ ಆಮೇಲೆ ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ತಿನ್ನಬಾರ್ದು, ಅನ್ನ ಊಟ ಮಾಡಬಾರ್ದು, ಉದ್ದಿನಬೇಳೆ ತಿನ್ನೋ ಹಾಗಿಲ್ಲ ಇವತ್ತು. ಅದಕ್ಕೆ ಇವತ್ತು ಸ್ಯಾಲಡ್ಗಳು ಇಲ್ಲಾಂದರೆ ರವೆ ಗಂಜಿ ಈ ಥರ ಏನಾದ್ರು ತೊಗೋಬೋದು. ಪೂರ್ತಿ ಉಪವಾಸ ಮಾಡೋಕ್ಕಾಗಲ್ವಲ್ಲ, ಅದಕ್ಕಾಗಿ ಪಟ ಅಂತ ಒಂದು ಕಡೆಯಿಂದ ಪಾತ್ರೆ ತೊಳೆದೆ, ಒಂದು ಕಡೆ ಹಾಲು ಕಾಯಿಸಿದೆ, ಪಟ್ಟಂತ ಹೊಡೆದೋಯ್ತು. ಯಾಕೆ ವೇಸ್ಟ್ ಮಾಡೋದು, ಇದೆಲ್ಲ ನಮ್ಮ ರೊಟೀನು. ಬಾಡಿ ಪ್ಯಾಕ್ ಹೇರ್ ಪ್ಯಾಕ್ ಎಲ್ಲ ಹಾಕ್ಕೊಂಡು 20 ನಿಮಿಷ ಬಿಟ್ಟು ಪಟ ಅಂತ ಸ್ನಾನ ಮಾಡ್ಕೊಂಬಂದು ನಮ್ಮ ದೇರಿಗೆ ಒಂದು ಸಲಾಮ್ ಹೊಡೆದ್ಬಿಟ್ಟು ಆಮೇಲೆ ಸಲಾಡೆಲ್ಲ ಮಾಡ್ಕೊಂಡು ಗಂಜಿ ಮಾಡಿಕೊಂಡು ತಿಂದೆ. ನೈಟು ಮಳೆ ಅಂದರೆ ಮಳೆ, ಹಾಗಲಕಾಯಿ ಸಾಲಡ್ ಮಾಡಿಕೊಂಡು ತಿಂದು ತೇಗಿ ಪಚೋಮಿಟೆ. ಗುಡ್ ನೈಟ್.